ಕಳೆದ 4 ದಿನಗಳಿಂದಲೂ ಕೂಡ ಬೇಡಿಕೆಯನ್ನ ಈಡೇರಿಸಿ ಅಂತ ಹೇಳಿ ಅಂಗನವಾಡಿ ಕಾರ್ಯಕರ್ತೆಯರು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಆದ್ರೆ ಈ ಒಂದು ಪ್ರತಿಭಟನೆಯನ್ನ ಹತ್ತಿಕ್ಕಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಸದ್ಯ ನೀವು ನೋಡ್ತಾ ಇರ್ಬೋದು, ಪೊಲೀಸರು ಬಂದು ಇಲ್ಲಿ ಹಾಕಿದಂತಹ ಪೆಂಡಲ್ಗಳನ್ನೆಲ್ಲ ತೆಗೆದು ನೀವು ಈ ಒಂದು ಜಾಗವನ್ನ ಖಾಲಿ ಮಾಡಿ ಅಂತ ಹೇಳಿರುವಂತದ್ದು. ಹೀಗಾಗಿ ಎಲ್ಲರೂ ಕೂಡ ಸರ್ಕಾರಕ್ಕೆ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ನಾವು ಕೇಳ್ತಾ ಇರೋದು ಕನಿಷ್ಠ ವೇತನ ಅಷ್ಟೇ, ಆದ್ರೆ ಸರ್ಕಾರಕ್ಕೆ ಅದನ್ನ ಈಡೇರಿಸಕ್ ಆಗ್ತಾ ಇಲ್ಲ. ಹೀಗಾಗಿ ನಮ್ಮ ಹೋರಾಟವನ್ನ ಹತ್ತಿಕ್ಕುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಬಿಸಿಲಲ್ಲಿ ಕುಳಿತು ಈ ಒಂದು ಪ್ರತಿಭಟನೆಯನ್ನ ಎಲ್ಲರೂ ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದನ್ನ ನೀವು ಗಮನಿಸ್ತಾ ಇರ್ಬೋದು. ಹಾಗೆ ವಯಸ್ಸಾದವರು ಇದ್ದಾರೆ, ಪುಟ್ಟ ಪುಟ್ಟ ಮಕ್ಕಳನ್ನ ಎಲ್ಲರೂ ಕೂಡ ಕರ್ಕೊಂಡ್ ಬಂದಿರುವಂತದ್ದು. ಕಳೆದ 4 ದಿನಗಳಿಂದಲೂ ಕೂಡ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿ ಪುಟ್ಟ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ. ಆ ಒಂದು ಮಕ್ಕಳನ್ನು ಕೂಡ ಇವಾಗ ಒಂದ್ ರೀತಿಯಲ್ಲಿ ಬೀದಿಗೆ ಬರುವಂತಹ ಪರಿಸ್ಥಿತಿ ಎದುರಾಗಿರುವಂತಹದ್ದು. ನಾನು ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ಮಕ್ಕಳನ್ನ ಕರ್ಕೊಂಡ್ಬಂದು ಹೋರಾಟ ಮಾಡ್ತಾ ಇದ್ದೀರಾ, ಆದ್ರೆ ಏಕಾಏಕಿ ಬಂದು ಈ ತರ ಪೆಂಡಲ್ ಎಲ್ಲ ತೆಗ್ದು ಹೋಗಿದ್ದಾರೆ, ಏನ್ ಹೇಳ್ತೀರಾ? ಇದು ತುಂಬ ಅನ್ಯಾಯ ಮೇಡಮ್. ನಾವು ಮಕ್ಕಳನ್ನ ಕರ್ಕೊಂಡು ಬರ್ಬೇಕಾದ್ರೆ ಬಸ್ಸಲ್ಲೆಲ್ಲ ಏನಂತ ಹೇಳ್ತಿದ್ರು ಅಂದರೆ, ಚಿಕ್ಕ ಮಗುನ ಎತ್ಕೊಂಡೋಗಿ ನೀವು ಒಣಗೋದು ಅದನ್ನು ಅದನ್ನು ಒಣಗಿಸ್ತೀರಾ ಅಂತ ಹೇಳ್ತಿದ್ರು. ಮಕ್ಳು ಇಷ್ಟು ಚಳಿಲಿ ಬಿಸಿಲಲ್ಲೆಲ್ಲ ಇರಬೇಕಾದ್ರೆ ಆ ಸರ್ಕಾರ ಅರ್ಥ ಮಾಡ್ಕೋಬೇಕು, ಸಿದ್ದರಾಮಯ್ಯ ಅವರು ಅರ್ಥ ಮಾಡ್ಕೋಬೇಕು. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಮೇಡಮ್, ಇವಾಗ ಬಂದು ಪೆಂಡಲ್ ಎಲ್ಲ ತೆಗ್ದು ಹೋಗಿದ್ದಾರೆ, ಎದ್ದು ಹೋಗಿ ಅಂತಿದ್ದಾರೆ, ಏನ್ ಮಾಡ್ತೀರಾ? ಯಾವುದೇ ಕಾರಣಕ್ಕೂ ಎದ್ದೋಗಲ್ಲ ಮೇಡಮ್. ಅದೇನು ಅವ್ರು ಬಂದು ಇಲ್ಲಿ ನೇರವಾಗಿ ಮಾತಾಡಿದ್ರೆ ಮಾತ್ರ ನಾವು ಎದ್ದೋಗ್ತೀವಿ. ನಮ್ಮ ರಾಜ್ಯಾಧ್ಯಕ್ಷರು ಏನು ತೀರ್ಮಾನ ತಗೋತಾರೆ ಅದ್ರ ಮೇಲೆ ಡಿಪೆಂಡ್ ಮೇಡಮ್. ಅದೇ ಮೇಡಮ್, ಸ್ವಲ್ಪ ಕೂತ್ಕೊಳ್ಳೋಕ್ಕಾದ್ರೂ ನೆರಳಿತ್ತು, ಇವಾಗ ಅದನ್ನ ಬೇರೆ ತೆಗಿತಾ ಇದ್ದಾರೆ. ಮಕ್ಕಳೆಲ್ಲ ಕರ್ಕೊಂಡು ಎಲ್ಲಿ ಕೂಡೋದು? ನಾವು ರೋಡಲ್ಲಿ ಕೂಡ್ಬೇಕಷ್ಟೇ ಇವಾಗ ಎಲ್ರು. ಸರ್ಕಾರ ಈ ತರ ಧೋರಣೆ ಮಾಡ್ತಾ ಇದೆ, ಏನ್ ಹೇಳ್ತೀರಾ? ನಿಮ್ ಬೇಡಿಕೆನೂ ಈಡೇರಿಸ್ತಾ ಇಲ್ಲ, ಎದ್ದು ಹೋಗಿ ಅಂತಿದೆ, ಏನ್ ಹೇಳ್ತೀರಾ? ಏನು ಕೇರೆ ಮಾಡ್ತಾ ಇಲ್ಲ ಮೇಡಮ್ ಗೌರ್ಮೆಂಟ್ ಅವರು. ಏನ್ ಮಾಡೋದು ನೋಡಿ, ಚಿಕ್ಕ ಮಕ್ಕಳೆಲ್ಲ ಇಷ್ಟೋ ಜನ ಕರ್ಕೊ ಬರ್ತಾ ಇದಾರೆ ನೋಡಿ ಎಲ್ರು. ನಾವೆಲ್ಲ ಎಲ್ಗೆ ಹೋಗೋದು ಇವಾಗ? ಇಲ್ಲೇ ಕೂತ್ಕೋಬೇಕಷ್ಟೇ, ಇವಾಗ ಎಲ್ಲೂ ಹೋಗಲ್ಲ. ಮೇಡಮ್, ನೀವೇನ್ ಹೇಳ್ತೀರಾ? ಪುಟ್ ಮಕ್ಕಳನ್ನ ಕರ್ಕೊ ಬಂದಿದ್ರಿ, ಬಟ್ ಇವಾಗ ಬೀದಿಗೆ ಬರೋ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ, ಏನ್ ಹೇಳ್ತೀರಾ? ಇಲ್ಲ ಮೇಡಮ್, ನಾವು ಹೋಗೋದೇ ಇಲ್ಲ ಮೇಡಮ್. ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಆಲ್ರೆಡಿ 4 ದಿನ ಆಗಿದೆ. ಇನ್ನು ನಾವು 1 ವಾರ ಆದ್ರೂ ಕಾಯ್ತೀವಿ. ನಮಗೆ ಕನಿಷ್ಠ ವೇತನ ಜಾರಿಗೆ ಆಗ್ಲೇಬೇಕು ಮೇಡಮ್. ನಾವು 4 ದಿವಸದಿಂದ ಕಾಯ್ತಾ ಇದೀವಿ. ಮಕ್ಕಳೆಲ್ಲ ನೋಡಿ ಎಷ್ಟೆಷ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ, ಎಷ್ಟು ಕಷ್ಟ ಬೀಳ್ತಾ ಇದ್ದೀವಿ. ನಾವು ಹೋಗಲ್ಲ ಮೇಡಮ್, ನಾವು ಇಲ್ಲೇ ಇರ್ತೀವಿ. ಅವ್ರು ಬೀದಿಗೆ ಹೇಳಿದ್ರೆ ನಾವು ವಿಧಾನಸೌಧ ಮುಖ್ಯ ಆಗ್ತೀವಿ. ಆದ್ರೂ ಎದ್ದೋಗಂತೂ ಹೋಗಲ್ಲ, ಎದ್ದೋಳೋದಿಲ್ಲ ಮೇಡಮ್. ಕನಿಷ್ಠ ವೇತನ ನಮಗೆ ಜಾರಿ ಆಗ್ಲೇಬೇಕು ಮೇಡಮ್. ಮೇಡಮ್, ನಾವು 30 ವರ್ಷದಿಂದ ಈ ಇಲಾಖೆಗೋಸ್ಕರ ದುಡಿತಾ ಇದ್ದೀವಿ. ನಾವು ಬೇರೆ ಏನು ಕೇಳ್ತಾ ಇಲ್ಲ, ಕನಿಷ್ಠ ವೇತನ ಕೇಳ್ತಾ ಇದೀವಿ. ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಡಿ ಅಂತ ಕೇಳ್ತಾ ಇದೀವಿ. ನಾವು ಮಹಿಳೆಯರೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷನ ಗೆಲ್ಸಿ ನಾನು ಆ ಯೋಜನೆ ಮಾಡಿ ಈ ಯೋಜನೆ, ನಮ್ಗೆ ಯಾವ ಯೋಜನೆನೂ ಬೇಡ ಮೇಡಮ್. ನಮ್ಗೆ ಕನಿಷ್ಠ ವೇತನ ಬೇಕು. ನಮ್ಗೆ ಅದೊಂದು ಮಾತ್ರ ಜಾರಿ ಮಾಡಿಕೊಡ್ಲಿ. ಇವತ್ತು ನಾವು ಕುರ್ಚಿ ಮೇಲೆ ಕುಂಡಿಸ್ತೋದ್ಕಲ್ವೇ ಮೇಡಮ್ ಅವ್ರು ಇವತ್ತು ಇಷ್ಟೊಂದು ದಬ್ಬಾಳಿಕೆ ಮಾಡ್ತಾ ಇರೋದು. ನಮ್ಮ ಮಹಿಳೆಯರೆಲ್ಲ ಇವತ್ತು ಅವ್ರನ್ನ ಮುಂದೆ ತಂದೋದ್ಕಲ್ವೇ. ನಮ್ಗೇನೋ ಒಂದು ಮಾಡ್ತಾರೇನೋ, ಒಂದು ಆಶ್ವಾಸನೆ ಕೊಟ್ಟವ್ರೆ, ಒಂದು 6ನೇ ಗ್ಯಾರಂಟಿ ಕೊಟ್ಟವ್ರೆ, ಮಾಡ್ತಾರೆ ಅಂತ ಅನ್ನೋ ಉದ್ದೇಶದಿಂದ ನಾವು ಅವ್ರನ್ನ ಗೆಲ್ಲಿಸ್ತೋ ಮೇಡಮ್. ಇಲ್ಲ ಅಂದಿದ್ರೆ ಅವ್ರನ್ನ ಗೆಲ್ಲಿಸ್ತಾನೆ ಇರ್ಲಿಲ್ಲ. ನಮ್ಮ ಮಹಿಳೆಯರೆಲ್ಲ ಒಂದಾದ್ರೆ ಅವ್ರೇನೂ ಮಾಡಕ್ಕಾಗಲ್ಲ ನಮ್ಮನ್ನ. ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಹೆಣ್ಮಕ್ಳು ಇಲ್ಲಿ ಕಣ್ಣೀರನ್ನ ಹಾಕ್ತಾ ಇರುವಂತದ್ದು. ಎಲ್ಲರೂ ಕೂಡ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರು 4 ದಿನಗಳಿಂದಲೂ ಕೂಡ ನಾವು ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ನಿಮ್ಗೆ ಏನ್ ಕಷ್ಟ ಆಯ್ತು ಅಂತ ಹೇಳಿ ಯಾರೊಬ್ರು ಬಂದು ಕೇಳಿಲ್ಲ. ಆದ್ರೆ ಇವತ್ತು ಏಕಾಏಕಿ ಬಂದು ಇಲ್ಲಿಂದ ಎದ್ದೋಗಿ ಅಂತ ಹೇಳಿ ಪೆಂಡಲ್ಗಳನ್ನ ಕಿತ್ತಾಕ್ತಾ ಇದ್ದಾರೆ. ನಮ್ಗೆ ನ್ಯಾಯ ಸಿಗೋವರೆಗೂ ನಾವು ಇಲ್ಲಿಂದ ಎದ್ದೋಗಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಕಾದ್ ನೋಡ್ಬೇಕಾಗಿದೆ, ಸರ್ಕಾರ ಈಗಲಾದ್ರೂ ಇವರ ಗೋಳನ್ನ ಕೇಳುತ್ತಾ ಇಲ್ಲ, ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡುತ್ತಾ ಇಲ್ಲ, ಇಲ್ಲಿಂದ ಇವರನ್ನೆಲ್ಲರನ್ನು ಹೊರ ಹಾಕುತ್ತಾ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.